ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಒಂದು 1000 ಎಕರೆ ಅಕ್ವೈರ್ ಮಾಡಿದ್ರು. ಇದರಲ್ಲಿ ಈ ಏನು 10,000 ಎಕರೆ ಅಕ್ವಿಷನ್ ಇದೆಯಲ್ಲ, ಅದರಲ್ಲಿ 1,000 ಎಕರೆನ ಜಗದೀಶ್ ಶೆಟ್ಟರ್ ಅವರು KIDB ಮಿನಿಸ್ಟರ್ ಅಕ್ವೈರ್ ಮಾಡಿದ್ರು. ಅವತ್ತು ನಾನೊಂದು ಪ್ರೆಸ್ ಮೀಟ್ ಮಾಡಿದೆ. ಇಲ್ಲಿ ಆ ಹೊಸೂರು ಭಾಗದಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದೆ. ನಾನು ರೈತರು ಜೊತೆಗೆ ನಮ್ಮ CM ಲಿಂಗಪ್ಪನವರು ಕೂಡ ಇದ್ರು. ನಾನು ಹೇಳಿದೆ, ಈ 1,000 ಎಕರೆ ನೀವು ತಗೊಳ್ಳೋದಾದ್ರೆ ಪೂರ್ತಿ ತಗೊಳ್ಳಿ, 10,000 ಎಕರೆ ತಗೊಳ್ಳಿ. 1,000 ಎಕರೆ ತಗೊಳ್ಳೋದು, ಇನ್ನು ಮಿಕ್ಕಿದ್ದನ್ನ ರೆಡ್ ಝೋನಲ್ಲಿ ಇಡೋದು ಇದು ಸೂಕ್ತ ಅಲ್ಲ ಅಂತಕ್ಕಂಥ ಹೋರಾಟ ನಾವು ಕೂಡ ಮಾಡೋದು. ಆ ಸಂದರ್ಭದಲ್ಲಿ ನಮ್ಗೆ ಆ ಭಾಗದಲ್ಲಿ ಆ ರೈತರಿಗೂ ಸ್ಪಂದಿಸ್ತಿಲ್ಲ. ಅವಾಗ ನಾವೇನು ತಿಳ್ಕೊಂಡೋದ್ರೆ ರೈತರಿಗೆ ಇಂಟ್ರೆಸ್ಟ್ ಇವರೊಬ್ಬರು ಅಕ್ವಿಷನ್ ಆಗಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ರೈತರಿದ್ದಾರೆ ಅಂತಕ್ಕಂಥದ್ದು ಅಂದ್ಕೊಂಡು ಕಡೆ ಯಡಿಯೂರಪ್ಪನವ್ರ ಹತ್ರ ಮುಖ್ಯಮಂತ್ರಿಗಳಾಗಿ ಒಂದು ಟೈಮ್ ತಗೊಂಡು ಯಡಿಯೂರಪ್ಪನವರ ಫೋಟೋ ರಿಲೀಸ್ ಮಾಡ್ತೀನಿ ನಾನು ಶಾರ್ಟ್ಲಿ. ಯಡಿಯೂರಪ್ಪನವರು, ನಾನು, CM ಲಿಂಗಪ್ಪನವರು ಮತ್ತು ರೈತರುಗಳು, ಆ ಭಾಗದ ರೈತರುಗಳೆಲ್ಲ ಓದೋ ಯಡಿಯೂರಪ್ಪನವರು ಅವಾಗ ವಿಜೇಂದ್ರ ಅವ್ರಿಗೂ ಮತ್ತು ರುದ್ರೇಶ್ ಅವ್ರಿಗೂ ಕೂಡ ನನ್ನ ಹತ್ರ ಮಾತಾಡೋಕ್ಕೆ ಹೇಳಿದೆ. ಪಕ್ಕದಲ್ಲಿದೆಯಲ್ಲ ಕೃಷ್ಣಾದಲ್ಲಿ ಒಂದು ಇದೆ, ಅದರ ಪಕ್ಕದ ಒಂದು ಇಂಡಿಪೆಂಡೆಂಟ್ ರೂಮ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಮಾತಾಡಿದ್ರು. ನೀವು ಏನು ಹೋರಾಟ ಮಾಡೋದಿಲ್ಲ, ಏನು ಕಾನೂನಾತ್ಮಕವಾಗಿ ಬೆಲೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ. ಅಲ್ಲಿ ಒಂದು ಏರೋನಾಟಿಕಲ್ಗೆ ಸಂಬಂಧಪಟ್ಟಂಥ ಒಂದು ಇಂಡಸ್ಟ್ರಿನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಇಂಡಸ್ಟ್ರೀಸ್ ಅವರು ಕೂಡ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ. ಅಲ್ಲಿ ನನಗೆ ಸದ್ಯಕ್ಕೆ ಅದಕ್ಕೆ 5,000 ರಿಂದ 6,000 ಎಕರೆ ಅದಕ್ಕೆ ತೆಗೆದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ನೀವು ಹೋರಾಟ ಮಾಡೋದು ಬೇಡ, ನೀವು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಈಗ ಹಂಗಿದ್ರು ರೆಡ್ ಝೋನ್ ಆಗಿದೆ, ಇದರಿಂದ ಏನು ಮುಂದೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇದು ರೆಡ್ ಝೋನಿಂದ ಡ್ರಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಸಹಕಾರ ಕೊಡಬೇಕು ಅಂತ ನನಗೆ ಹೇಳಿದಾರಾ ಇಲ್ವಾ ಅಂತೇಳಿ ವಿಜೇಂದ್ರ ಅವರು ಪ್ರಾಮಾಣಿಕವಾಗಿ ಮಾತಾಡ್ತಾರೆ. ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ನಾವು ವಿರೋಧ ಮಾಡ್ತೀವಿ ಅನ್ನೋದಾದ್ರೆ ನಮ್ದೇನು ತಕರಾರಿಲ್ಲ. ಆದರೆ ಅವರ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಾರೆ. ವಿಜೇಂದ್ರ ಅವರ ಮನಸ್ಥಿತಿ, ವಿಜೇಂದ್ರ ಅವರವಾಗ ಒಂಥರ ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವಾಗ ಯಡಿಯೂರಪ್ಪನವ್ರು CM ಆಗಿದ್ದಾಗ ವಿಜೇಂದ್ರ ಅವ್ರ ವಾಯ್ಸು ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವತ್ತು ವಿಜೇಂದ್ರ ಅವರು, ರುದ್ರೇಶ್ ಕೂಡ ಇದ್ರು ಅವತ್ತು. ರುದ್ರೇಶ್ ಅವರು ನೀವು ಕೇಳ್ಕೊಳ್ಬೇಕಾರೆ, ರುದ್ರೇಶ್ ವಿಜೇಂದ್ರ ಅವರು ಆತ್ಮೀಯರಿದ್ದಾರೆ. ರುದ್ರೇಶ್ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋದವ್ರೆ, ಅವರು ಅಲ್ಲಿಗೆ ಯಡಿಯೂರಪ್ಪನವ್ರ ಕರ್ಕೊಂಡು ಹೋದವರು. ಬಟ್ ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಎಣಿಬೇಕು ಅಂತಕ್ಕಂಥ ವಿಚಾರವಾಗಿ ಅವ್ರು ಬಂದಿದ್ದಾರೆ ಅಂತ ನಾನು ಅದು ಕೂಡ ಅನ್ಕೊಂಡಿದ್ದೇನೆ. ಅವತ್ತು ಅಶ್ವಥ್ ನಾರಾಯಣ ಅವರು ಯಾವುದೊಂದು ತುಟಿನೂ ಬಿತ್ತಿಲ್ಲ ಆ ಸಂದರ್ಭದಲ್ಲಿ. ನಾವೆಲ್ಲ ಗಲಾಟೆ ಮಾಡಿದಾಗ, ಹೋರಾಟ ಮಾಡಿದಾಗ ಅವತ್ತು ಶಾಸಕರು ಕೂಡ, ಅವತ್ತಿನ ಶಾಸಕರು ಕೂಡ ಇದಕ್ಕೆ ಏನು ರಿಯಾಕ್ಟ್ ಮಾಡಲಿಲ್ಲ. ಅವತ್ತಿನ ಶಾಸಕರು ಕೂಡ ಅವತ್ತೇ ಮನ್ಸು ಮಾಡಿದ್ರೆ, ಹಂಗಾರೆ BJP ಅವ್ರು ಮನ್ಸು ಮಾಡಿದ್ರೆ ಅವತ್ತೇ ಡ್ರಾಪ್ ಮಾಡಬಹುದಾಗಿತ್ತು. ಇಲ್ಲಿವರೆಗೂ ಪಾಪ ರೈತರುಗಳು ಇಷ್ಟೊಂದು ಗಲಾಟೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ, ಅವತ್ತೇ ಡ್ರಾಪ್ ಮಾಡಬಹುದಾಗಿತ್ತು. ಆದ್ರೆ ಇವತ್ತು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಬಂದವರು ಅಷ್ಟೇನೆ. ಅವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನ ಯಡಿಯೂರಪ್ಪನವ್ರು ಕರೆಸಿದಾಗಲೇ ಇವರೆಲ್ಲ ಪಾಪ ಅಶೋಕಣ್ಣ ಅವ್ರಿಗೆ ಮತ್ತೆ ಬೇರೆ ಬೇರೆಯವ್ರು ಯಾರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ನಮ್ಮನ್ನೆಲ್ಲ ಕರೆದಿ ಅವತ್ತು ಇಲ್ಲ ರೀ ನಾವು ಬಿಡ್ತೀವಿ ಹೋಗ್ರಿ ಅಂತ ಅಂದ್ಬಿಟ್ಟಿದ್ರೆ ಇಷ್ಟೊಂದು ಘಾಸಿ ತಗೊಳ್ಳುವಂತ ಅವಶ್ಯಕತೆ ಇರಲಿಲ್ಲ. ಅದರಿಂದ ಅವ್ರಿಗೆಲ್ಲ ಉದ್ದೇಶ ಏನು, DK ಶಿವಕುಮಾರ್ ಅವರು ಒಳ್ಳೆ ರೀತಿಯಲ್ಲಿ ಅವ್ರ ಮೂವ್ ಚೆನ್ನಾಗಿದೆ. ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಅವರ ನಡವಳಿಕೆ, ಅವರು ಯಾವ ರೀತಿ ಈ ಅಭಿವೃದ್ಧಿಗೆ, ಕನ್ನಡ ರಾಜ್ಯದ ಅಭಿವೃದ್ಧಿ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಆಮೇಲೆ ಇದು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರೇನು ಪ್ರಾರಂಭ ಮಾಡಿದ್ದಾರೆ, ಕುಮಾರಸ್ವಾಮಿ ಪ್ರಾರಂಭ ಮಾಡಿದ್ರು. ಬಟ್ ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಇಲ್ಲ, ಇದನ್ನ ಕೆಲವರೆಲ್ಲ ಬಂದ್ ರೈತರುಗಳು ರೆಡ್ ಝೋನ್ ತೆಗಿಬೇಕು, ಇಲ್ಲಾಂದ್ರೆ ನಮಗೆ ಪರಿಹಾರ ಕೊಟ್ಬಿಡಿ, ಇಲ್ಲಾಂದ್ರೆ ಏನಾದ್ರು ಮಾಡಿ ಅಂತ ಅಂದಾಗ ನಾವು ಇದಕ್ಕೆ ಮನ್ಸು ಮಾಡಿ ಹೊರಟು ಅಷ್ಟೇ. ಅವರು ಮುಖ್ಯಮಂತ್ರಿಯಾಗಿ ಇದಕ್ಕೆ ಚಾಲನೆ ಕೊಡಲಿಲ್ಲ. ಅವರು ಉಪಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಹಲವಾರು ರೈತಗಳ ಹತ್ರ ಚರ್ಚೆ ಮಾಡಿ ಚಾಲನೆ ಕೊಟ್ಟಿರ್ತಕ್ಕಂಥ. ಈಗ BJP ಅವರು ಇದ್ರ ಬಗ್ಗೆ ಬೇಕಾದ್ರೆ ವಿಜೇಂದ್ರ ಅವ್ರ ಜೊತೆ ನಾನು ಡಿಬೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಇದು ನಮ್ಮನ್ನು ಕರೆದಿದ್ರೆ ಇಲ್ವಾ ಕೇಳಿ, ಪ್ರಾಮಾಣಿಕವಾಗಿ ಅವರು ನಮ್ಗೆ ಈ ಮಾತನ್ನು ಹೇಳಿದ್ರೆ ಇಲ್ವಾ ಕೇಳಿ. ರುದ್ರೇಶ್ ಅವ್ರನ್ನ ಕೇಳಿ ನೀವು. ಈಗ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರನ್ನ ಅಣಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗ್ತದೆ. 1000 ಎಕರೆ ಹೇಳಿದ್ರೆ ಸರ್, ಟೌನ್ಶಿಪ್ ವ್ಯಾಪ್ತಿಯ ಜಾಗ, ಟೌನ್ಶಿಪ್ ವ್ಯಾಪ್ತಿ ಜಾಗನೇ. ಅವತ್ತು ಅವ್ರು ಪರಿಹಾರ ಕೊಟ್ಟಿದ್ದು 90 ರಿಂದ 90 ಲಕ್ಷದಿಂದ 1 ಕೋಟಿ. ಎಷ್ಟು ವರ್ಷ ಆಗಿಲ್ಲ, ಕೇವಲ 3-4 ವರ್ಷ ಆಗಿದೆ ಅಷ್ಟೇನೆ, 4-5 ವರ್ಷ ಆಗಿದೆ ಅಷ್ಟೇನೆ. ಅವರು ಈ ವ್ಯಾಪ್ತಿ ಇರ್ತಕ್ಕಂಥ ಬೇರೆಯನ್ನು ತಗೊಂಡು ಅಕ್ವೈರ್ ಮಾಡಿದ್ರು. ಬೇರೆ ವ್ಯಾಪ್ತಿದ್ದು ಪಕ್ಕದಲ್ಲಿರ್ತಕ್ಕಂಥ 1,000 ಚಿಲ್ಲರೆ ಅಕ್ವೈರ್ ಮಾಡಿ ಇದರಲ್ಲಿ 1,000 ಎಕರೆ ತಗೊಂಡ್ರು. ಇದರಲ್ಲಿ 1,000 ಎಕರೆ. ಇವತ್ತು ಯಾರು ಹಳ್ಳಿಯಾಳ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡವರಲ್ಲಿ, ಅವರೆಲ್ಲ ಜನತಾದಳದ ಮುಖಂಡರುಗಳು.
ಅವ್ರ ಕಾಲದಲ್ಲಿ ಆಯ್ತು ಅಂತ ಹೇಳಿ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡ್ರು. ಈಗ ಕಾಂಗ್ರೆಸ್ನವ್ರು ಮಾಡವ್ರೆ ಅಂತ ಹೇಳಿ ಹೋರಾಟ ಮಾಡ್ತಾರೆ. ಅದು ಕೃಷಿ ಭೂಮಿನೇ ಸರ್, ಆ ಜಾಗ ಸರ್, ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಇದು ಕೃಷಿ ಭೂಮಿ ಯಾಕೆ ಉಳ್ಕೊಂತು ಅಂತ ಹೇಳ್ತೀನಿ. ನೀವು ಬಿಡದಿ ಹೋಬಳಿನಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿ, ಎಲ್ಲ ಕಡೆನೂ ಕೂಡ ಒಂದು ಕೃಷಿ ಭೂಮಿ ಇಲ್ಲ. ಎಲ್ಲ ಕೂಡ ರಿಯಲ್ ಎಸ್ಟೇಟ್ನವ್ರು ಬಂದು ಲೇಔಟ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಏನಾದ್ರು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಪುನರುಚ್ಚಾರ ಮಾಡ್ತೀನಿ. ಕುಮಾರಸ್ವಾಮಿ ಅವರು ಏನಾದ್ರು 2006ರಲ್ಲಿ ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇದು ಕೂಡ ಇವತ್ತು ಒಂದು ಕುಂಟೆ ಯಾರಿಗೂ ಸಿಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ರಿಯಲ್ ಎಸ್ಟೇಟ್ನವರ ಮಾಫಿಯಾ ಆಗ್ಬಿಟ್ಟಿರೋದು. ರಿಯಲ್ ಎಸ್ಟೇಟ್ನವ್ರು ತಗೊಂಡು ಲೇಔಟ್ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ರು. ರೆಡ್ ಝೋನ್ ಆಗಿದ್ರಿಂದ ಇದನ್ನ ಕನ್ವರ್ಷನ್ ಆಗಲ್ಲ, ನಾವು ಲೇಔಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ವಿನ. ಈಗ ಈ ಪಂಚಾಯತಿ ಬಂದ್ಕುಪೆ ಪಂಚಾಯತಿ ನೀವು ನೋಡ್ಕೊಂಡ್ಬನ್ನಿ, ಎಲ್ಲ ಕಡೆ ಲೇಔಟ್ಸ್ ಇದ್ದಾರೆ. ಆ ಪಕ್ಕದಲ್ಲಿ ಮಂಚಂಗನಹಳ್ಳಿ ಪಂಚಾಯತಿ ನೋಡ್ಕೊಂಡ್ಬನ್ನಿ, ಎಲ್ಲ ಲೇಔಟ್ಸ್ ಇದ್ದಾರೆ. ಬೈರಮಂಗಲ ಪಂಚಾಯತಿಯಲ್ಲಿ ಕೆಲವು ಭಾಗ ಅದು ಇದಕ್ಕೆ ಬಂದಿಲ್ಲ, ಟೌನ್ಶಿಪ್, ಅದು ನೋಡಿ ಅದು ಲೇಔಟ್ಸ್ಗಳಾಗಿದ್ದಾವೆ. ಎಲ್ಲ ಕೂಡ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲವೂ ಲೇಔಟ್ ಆಗೋದು. ಇದೊಂದು ಯಾಕೆ ಉಳಿದಿದೆ ಅಂತ ರೆಡ್ ಝೋನ್ ಇಂದ ಅಷ್ಟೇ. ಇದು ಮುಗ್ದೋಗಿರೋದು. ರೈತರು ಯಾರು ಬರೋರು, ರಿಯಲ್ ಎಸ್ಟೇಟ್ನವ್ರು ಬೆಂಗಳೂರಿನವ್ರು ಬರೋರು ತಗೊಂಡು ಇದನ್ನು ಕೂಡ ಲೇಔಟ್ ಮಾಡಿ ಮುಗಿಸ್ಬಿಟ್ರು. ಅವರು ಬೆಳೆದಿನಲ್ಲಿ ಯಾವ ಹೋರಾಟನೂ ಇರ್ತಿರಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಸರ್, ಈಗ ಅಶೋಕ್ ಅವರು ಆರೋಪ ಮಾಡ್ತಾ ಇರೋದು ಈ ಭೂಮಿಯನ್ನ ಲೇಔಟ್ ಮಾಡ್ತಾರೆ, ಆದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಎಷ್ಟು ತಗೊಳ್ತಾರೆ ಹೊರತು ಯಾರು ವಾಸಕ್ಕೆ ಬಂದಿರಲ್ಲ. ಅಟ್ಲೀಸ್ಟ್ ರೈತರಾದ್ರೂ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅವ್ರ ಸರ್ಕಾರ ಇದ್ದಾಗಲೇ ಆ ಪರಿಜ್ಞಾನ ಇರಬೇಕಾಗಿತ್ತಲ್ಲ. ನಾವು ಹೋರಾಟ ಮಾಡಿದಾಗ ಅವರು ಅದಕ್ಕೆ ನಂಗೆ ಸ್ಪಂದಿಸ್ಬೋದಾಗಿತ್ತಲ್ಲ ನಮಗೆ. ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ ಅಂತ ಮಾತಾಡ್ತಾವ್ರು ಅಷ್ಟೇ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ತುಡಿನೇ ಬಿಟ್ಟಿಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಶೋಕ್ ಅವರು ತುಡಿನೇ ಬಿಟ್ಟಿಲ್ಲ ಈ ವಿಚಾರವಾಗಿ. ಅನೇಕ ಜನ ಬೆಳಗಾಂನಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ರೈತರು ರೈಸ್ ಮಾಡಬೇಕು ಅಂದಾಗೂ ರೈಸ್ ಮಾಡಲಿಲ್ಲ ಅಶೋಕ್ ಅವರು. ಇದು ನನ್ನ ಪ್ರಾಮಾಣಿಕವಾದಂತ ಹೇಳಿಕೆ. ಬೆಳಗಾಂ ಸೆಷನ್ ನಲ್ಲಿ ರೈಸ್ ಮಾಡಿ ನೀವು ನಮ್ಮ ಪರವಾಗಿ ಅಂದಾಗ ಒಬ್ರು ಹೋಗಿ ಅಶೋಕ್ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಲೇ ಇಲ್ಲ. ಅಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು ಸರ್. ಏನು ಅವ್ರು ಹೇಳೋದು ಉತ್ತರ ಕರ್ನಾಟಕದ ಭಾಗದ ಏನು ಹಂಗಾದ್ರೆ ಅಲ್ಲ. ಈಗ ನೆಕ್ಸ್ಟ್ ಮಾತಾಡ್ತೀವಿ ಹೇಳಿ, ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆ ಜೊತೆಗೆ ಇದು ಒಂದು ಸಮಸ್ಯೆ, ರೈತರ ಸಮಸ್ಯೆ ಅಲ್ವಾ? ಏನಲ್ಲ ಏನ್ ಯಾರು ಅಡ್ಡಾಕೊಂಡ್ಬಿಡ್ತಿದ್ರೆ ಇವ್ರನ್ನ ಎತ್ಕೋಬೇಡಿ ಅಂತ ಆಯ್ತು. ಇಲ್ಲಿ ಸೆಷನ್ ಆಯ್ತಲ್ಲ, ಅಲ್ಲಿ ಬೆಳಗಾಂ ಆದ್ಮೇಲೆ ಇಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಸೆಷನ್ ಆಯ್ತಲ್ಲ, ನಂತರ ಅವಾಗ ಎತ್ಕೊಂಬಾಗಿತ್ತಲ್ಲ. ಬನ್ರಯ್ಯ ನೆಕ್ಸ್ಟ್ ಸೆಷನ್ ಅಲ್ಲಿ ಎತ್ಕೋತೀನಿ ಅಂತ. ಸೆಷನ್ ಆಗಿಲ್ವ? 2 ಸೆಷನ್ ಆಯ್ತು. ಬೆಳಗಾಮಿಂದ ಬಂದ್ಮೇಲೆ 2 ಸೆಷನ್ ಆಯ್ತಲ್ಲ. ಗವರ್ನರ್ ಸೆಷನ್ ಆಯ್ತು, ಬಡ್ಜೆಟ್ ಸೆಷನ್ ಆಯ್ತು. ತಗೋಬೋದಾಗಿತ್ತಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ. ಬಟ್ ಈಗ ರೈತರೆಲ್ಲ ಕೊಡಲ್ಲ ಅಂತಿದಾರಲ್ಲ ನೋಡಿ, ಅದರಲ್ಲಿ ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋರು ಇದೆ. ಬೇಕು ಅನ್ನೋರೆಲ್ಲ ನಮ್ಗೆ ಬೇಕು, ಅರ್ಜೆಂಟ್ ದುಡ್ಡು ಕೊಡಿ ಅಂತ ಅವರು ಏನೋ ನಾಳೆ ನಾಳೆ ದಿನ ಪ್ರೊಟೆಸ್ಟ್ ಮಾಡ್ತಾರಂತ. ನಮ್ಗೆ ದುಡ್ಡು ಬೇಕು, ನೀವು ಅರ್ಜೆಂಟ್ ದುಡ್ಡು ಕೊಡಿ, ನಿಮ್ ಕಿತ್ತಾಡ್ದಲ್ಲಿ ನಮ್ಮನ್ನ ಹಾಳು ಮಾಡಬೇಡಿ ಅಂತೇಳಿ ಅವರು ಕೂಡ ನೋಡಿ. ಇದು ಕೂಡ ಬೆಳೆದಿದೆ ನೋಡಿ. ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು ನಾನು ಅವತ್ತು MLA ಆಗಿರಲಿಲ್ಲ. ಅವತ್ತು ದಯಮಾಡಿ ಇದನ್ನು ನೋಡ್ಬೇಕಾಗಲ್ಲ. ವಿಜೇಂದ್ರ ಅವ್ರು ನಮ್ಮನ್ನು ಪಕ್ಕದ ರೂಮ್ ಕರ್ಕೊಂಡೋಗಿ ಏನ್ ಮಾತಾಡಿದ್ರು ಅಂತ ವಿಜೇಂದ್ರ ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳೋದು. ಇದು ಯಡಿಯೂರಪ್ಪನವ್ರು ನಾವೇ ಭೇಟಿ ಮಾಡಿದ್ವಿ. ಅವಾಗ 1,000 ರೂಪಾಯಿ ಅಕ್ವೈರ್ ಮಾಡಿದ್ರಲ್ಲ, ಅವಾಗ ನಾವೇ ಭೇಟಿ ಮಾಡಿ ಇದನ್ನ ಅವತ್ತೇ ಇವರೆಲ್ಲ ಕರೆದಿ ಯಡಿಯೂರಪ್ಪನವರು ವಿಜೇಂದ್ರ ಅವ್ರಿಗೆ ಅಷ್ಟೊಂದು ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ಕಳ್ಕಳಿ ಇದ್ದಿದ್ರೆ, ಹೇ ಬಿಡ್ರಯ್ಯ ನಾನು ಯಡಿಯೂರಪ್ಪನವ್ರಿಗೆ ಬಿಡಿಸ್ತೀನಿ ಅಂತ ಒಂದು ಮಾತು ಹೇಳ್ಬಿಡ್ತಾರೆ, ಮುಗಿದೋಯ್ತಿತ್ತು. ಒಂಥರ ಏನಂದ್ರೆ ಅವಕಾಶವಾದಿ ರಾಜಕಾರಣ ತರ ಮಾತಾಡ್ತಕ್ಕಂಥದ್ದು. ಎಲ್ಲ ಅವಕಾಶ ಸಿಗ್ತದೋ ಅಲ್ಲಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ ಇರ್ತಕ್ಕಂಥದ್ದು. ಅದರಿಂದ ಈಗ ಯಾರು ಬೇಡ ಅಂತಾರೋ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರೈತರು. ಮೆಜಾರಿಟಿ ಜನ ಒಪ್ಪಿದ್ದಾರೆ. ಮೆಜಾರಿಟಿ ಜನಕ್ಕೆ ಏನಾಗಿದೆ ಅಂದ್ರೆ ರೆಡ್ ಝೋನ್ ಆಗಿದೆ, ನಾವು ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಕ್ಕಾಗ್ತಾ ಇಲ್ಲ, ಮತ್ತೆ ಅಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಏನಾಗ್ತದೆ, ಮದುವೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಮಾರಬೇಕು ಅಂತಂದ್ರೆ ಕೇವಲ 50 ಲಕ್ಷಕ್ಕೆ ಕೊಡಿ ಅನ್ನೋದು, ಒಂದು 80 ಲಕ್ಷಕ್ಕೆ ಕೊಡಿ ಅನ್ನೋದು, ಇದು ಅವ್ರಿಗೆಲ್ಲರಿಗೂ ಕೂಡ ದೊಡ್ಡ ತಲ್ಲವಾಗ್ಬಿಟ್ಟಿದೆ. ನಾವ್ ಹೇಳಿದೀವಿ ನೋಡಿ, ಇಲ್ಲೂ ಕೂಡ ಹೇಳಿದೀವಿ, ಕೆಂಪು ವಲಯದಿಂದ ಮುಕ್ತಗೊಳಿಸಿ ಅಂತ ಹೇಳಿದೀವಿ. ಸರ್, ಈಗ ಬಹುತೇಕ ಹೇಳಿದೀವಿ, ಒಪ್ಕೊಂಡ್ರು ಕೂಡ ಪರಿಹಾರ ಕಡಿಮೆ ಆಯ್ತು ಅಂತ. ಪರಿಹಾರ ಕಾನೂನಾತ್ಮಕವಾಗಿ ಕೊಡ್ಬೇಕಲ್ಲ. ಇದಕ್ಕೆ ಪರಿಹಾರ ಯಾಕೆ ಕಡಿಮೆ ಆಯ್ತು ಅಂತ ಹೇಳ್ತೀನಿ ಕೇಳಿ. ಅವರು ಕೆಂಪು ವಲಯ ಮಾಡಿದ್ರಿಂದ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ಲಿಲ್ಲ. ಯಾವಾಗಲೂ ಕೂಡ ನಾವು ಸರ್ಕಾರಕ್ಕೆ ಅಕ್ವೈರ್ ಮಾಡಬೇಕು ಅಂತಂದಾಗ 2 ವರ್ಷದ ಟ್ರಾನ್ಸಾಕ್ಷನ್ ತಗೊಂತಾರೆ. ಆ ಟ್ರಾನ್ಸಾಕ್ಷನ್ ಪ್ರಕಾರ ಹೋದ್ರೆ 1.5 ಟಾಪ್ ಮೋಸ್ಟ್ ಆಗೋದು. ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಗಮನ ಹರಿಸಿ ಅದ್ಯಾವ್ದಾದ್ರು ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನೆಲ್ಲ ಆಚೆ ತಗ್ಸಿ ಇಷ್ಟಕ್ಕೆ 2 ಮೇಲೆ ಕೊಡ್ಲೇಬೇಕು ರೈತರಿಗೆ ಅಂತೇಳಿ ತೀರ್ಮಾನ. 2ಕ್ಕೆ ಒಪ್ಕೊಂಡು ಖುಷಿಯಾಗಿದ್ರು ರೈತರು. ಸ್ವಲ್ಪ ಕೆಲವರು ಯಾರೋ ಹಿಂದ್ಗಡೆಯಿಂದ ಕಡ್ಡಿ ಅಲ್ಲಾಡ್ಸಿದ್ರೆ ಇದು ಆಯ್ತು ಅಷ್ಟೇನೆ. ಆದ್ರೆ ಇದು ಯಾಕಾಯ್ತು? ಕೆಂಪು ವಲಯ ಆದ್ರಿಂದ ಟ್ರಾನ್ಸಾಕ್ಷನ್ ಆಗಲಿಲ್ಲ. ರೇಟು SR ರೇಟ್ ಜಾಸ್ತಿ ಆಗಲಿಲ್ಲ. SR ರೇಟು ಸ್ಟಾಗ್ನೆಂಟ್ ಆಗ್ಬಿಡ್ತು. ಇವತ್ತು SR ರೇಟ್ ತಗೊಳ್ಳಿ, ನೀವು 3 ಪಟ್ಟು ಕೊಡ್ಬೇಕು ನಾವು ಕಾನೂನುಬದ್ಧವಾಗಿ. ಆದ್ರೆ ಇವತ್ತು ನಾವು 5 ಪಟ್ಟು 6 ಪಟ್ಟು 7 ಪಟ್ಟು ಕೊಟ್ಟಿದ್ವಿ.
ಇವತ್ತು ಯಾವತ್ತು ಇದು ಕೆಂಪು ಐತೆ ತೆಗಿಯಕ್ಕಾಗಲ್ಲ, ಯಾವತ್ತಿಗೂ ಇದು ಇದೇ ಹಣೆ ಬರ. ಸರ್, ಈಗ ಅಂತಿಮವಾಗಿ ಸರ್ಕಾರ ಇನ್ನು ಮುಂದುವರಿಯೋಕ್ಕೆ 2 ವರ್ಷ ಇರುತ್ತೆ ಸರ್. ಈ ಸರ್ಕಾರ ಜಾರಿ ಮಾಡೋಕ್ಕಾಗತ್ತೆ ಎಲ್ಲವನ್ನೂ ಕೂಡ. ಅಲ್ಲ, ನಾವು ಅವರು ಮೊದಲು ನಮ್ಮ ಮೇಲೆ ಏನ್ ಹೇಳಿದ್ರು ಅಂದ್ರೆ, ಇವ್ರ ಹತ್ರ ದುಡ್ಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಇವರು ದುಡ್ಡು ಕೊಡಲ್ಲ, ಸುಮ್ಮನೆ ಅಕ್ವೈರ್ ಮಾಡಿಬಿಟ್ಬಿಡ್ತಾರೆ, ರೈತರನ್ನ ಅತಂತ್ರ ಮಾಡ್ತಾರೆ ಅಂದ್ರು. ನಾವು ದುಡ್ಡಿನ ಮೂಲನೂ ಹೇಳಿದೀವಿ ಅವ್ರಿಗೆ ದುಡ್ಡು ಎಲ್ಲಿದೆ ಅಂತ ಹೇಳಿ. ಇನ್ನ ಕೆಲವ್ರು ಏನ್ ಹೇಳಿದ್ರು ಅಂತಂದ್ರೆ, ನಮ್ಮನ್ನೆಲ್ಲ ಒಕ್ಲೆಬ್ರಿಸ್ತಾರೆ, ಊರನ್ನೇ ಒಕ್ಲೆಬ್ರಿಸ್ಬಿಡ್ತಾರೆ, ನಮ್ಮ ಊರ್ನ ಎಲ್ಲ ಖಾಲಿ ಮಾಡಿಸ್ತಾರೆ ಎಂದು. ನಾವು ಅದನ್ನು ಕೂಡ ಹೇಳ್ದ, ಊರ್ನ ಯಾರನ್ನೂ ಕೂಡ ನಾವು ಒಕ್ಲೆಬ್ಸಲ್ಲ. ಊರಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಅಲ್ಲೇ ಕೂಡ ಇಂಟ್ಯಾಕ್ಟ್ ಅಲ್ಲೇ ಇಡ್ತೀವಿ, ಅದಕ್ಕೆ ಡೆವಲಪ್ ಮಾಡ್ತೀವಿ, ಆ ಊರುಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಸುತ್ತ ಅದರಿಂದ ಒಂದು 100 ಅಡಿನೋ 200 ಅಡಿನೋ ಸುತ್ತನೂ ಅಕ್ವೈರ್ ಮಾಡಿ ಅದಕ್ಕೆ ಇನ್ನೇನು ಸೌಲಭ್ಯಗಳು ಬೇಕೋ ಅದನ್ನು ಕೂಡ ಊರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವ್ರು ಯಾರು ಜಮೀನು ಇಲ್ಲದೆ ಇರ್ತಕ್ಕಂಥವ್ರನ್ನ ಒಕ್ಲೆಬ್ಬಿಸ್ಬಿಡ್ತಾರೆ ಅಂದ್ರು. ಇಲ್ಲ, ಜಮೀನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ನಾವು ಯಾರಲ್ಲಿ ವಾಸಿಗಳಾಗಿದ್ದಾರೆ ಅವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದೀವಿ. ಆಮೇಲೆ 50-53 ಅರ್ಜಿ, ಅದು 50-53 ಅರ್ಜಿ ಏನಾಗಿದೆ ಅಂತಂದ್ರೆ, ನಮ್ಮ ಬೆಂಗಳೂರಿಂದ 18 ಕಿಲೋಮೀಟರ್ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಎತ್ತು ಕಟ್ಟಿದ್ರು. ಅವ್ರಿಗೂ ಹೇಳಿದ್ರು, ನಾವು ನಿಮ್ಗೂ ಸೈಟ್ ಕೊಡ್ತೀವಿ ಅಂತ. 1 ಎಕರೆ ನೀವೇನು ಅರ್ಜಿ ಹಾಕೊಂಡಿದ್ರೆ 1 ಎಕರೆ 1 ಸೈಟ್ ಹಂಗೆ ನಿಮ್ಗೂ ಕೊಡ್ತೀವಿ ಅಂತ ಹೇಳಿ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡ್ದು. ಹಿಂಗೆ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗ ರೇಟ್ ಕಡಿಮೆ ಆಯ್ತು ಅಂತಂದ್ರೆ ಇದು ಕಾರಣ ಕುಮಾರಸ್ವಾಮಿ ಅಲ್ವಾ ಹೊಣೆ? ಈ ಹೊಣೆ ಯಾರು ಹೊರಬೇಕು? ಕೆಂಪು ವಲಯ ಮಾಡಿದ್ರಿಂದ SR ರೇಟ್ ಜಾಸ್ತಿ ಆಗಲಿಲ್ಲ, ಇದು ಪ್ರಾಬ್ಲಮ್ ಆಯ್ತು. ಆಮೇಲೆ ನಾವು ಸುಮ್ಮನೆ ಎದ್ದದ್ದು ಕೊಡಕ್ಕಾಗಲ್ಲ. ಹೈಯೆಸ್ಟ್ ರೇಟ್ ಕೊಟ್ಟರು ನೀವು ತೆಗೆದು ನೋಡ್ಬೇಕು. ದೇವನಹಳ್ಳಿ ಭಾಗದಲ್ಲಿ ಅಲ್ಲಿ ಇಲ್ಲಿ ಯಾವ ರೇಟ್ ಇದೆ ಆ ರೀತಿ ಅದಕ್ಕಿಂತ ಹೆಚ್ಚು ರೇಟ್ ಕೊಟ್ಟಿದ್ದೀವಿ. ನಾಳೆ ಯಾರು ಕೋರ್ಟ್ಗೆ ಹೋದ್ರೆ ಬಹುಶಃ ಇದ್ರ ಮೇಲೆ ಕೋರ್ಟ್ಗೆ ಹೋದ್ರೆ ಆ ಭಾಗದಲ್ಲಿ ಇನ್ನೂ ಕೂಡ ಅನುಕೂಲ ಆಗ್ತದೆ. ಬಟ್ ಬಿಜೆಪಿ ಹೇಳ್ತಾರೆ ನೆಕ್ಸ್ಟ್ ನಾವು ಗೌರ್ಮೆಂಟ್ ಏನ್ ಬಂದ್ರೆ ಇದನ್ನ ನಾವು ಮತ್ತೆ ಆಯ್ತು, ಯಡಿಯೂರಪ್ಪನವರೇ ರದ್ದುಪಡಿಸಬಹುದಾಗಿತ್ತಲ್ಲ. ಈಗೇನು ಹೇಳೋದು ಅದನ್ನ? ಅವಾಗ ನಾವು ಕೇಳಿದ್ವಲ್ಲ, ನಿಮ್ಗೆ ತೋರಿಸಿದಲ್ಲ ನಾನು ಫೋಟೋಸ್ನ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು. ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಇವತ್ತೇ ರದ್ದುಪಡಿಸಬಹುದಲ್ಲ. ಬಟ್ ಅವ್ರು ಇದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಹೊರಟವ್ರೆ ವಿನ ಅವ್ರಿಗೆ ಇಚ್ಛಾಶಕ್ತಿ ಇದ್ರೆ ಅವತ್ತೇ ರದ್ದುಗೊಳಿಸಬಹುದಾಯ್ತಲ್ಲ. ಇಲ್ಲ ರೀ, ನಾನು ಡ್ರಾಪ್ ಮಾಡಿದ್ದೀನಿ, ನಾವು ರೈತರ ಪರ. ಯಡಿಯೂರಪ್ಪನವರು ಇದೇನೋ ಹಸಿರು ಶಾಲೆ ಹಾಕೊಂಡು ಇದು ಓದ್ ತಗೊಂಡವ್ರು ಅವರು. ರೈತರಿಗೆ ಸಪರೇಟ್ ಬಡ್ಜೆಟ್ ಮಂಡಿಸ್ತವ್ರು ಅವರು. ನಾನು ರೈತರ ಪರ ಕಣೆ, ನಾನು ಡ್ರಾಪ್ ಮಾಡ್ತೀನಿ ಅಂತ. ಯಾತಕ್ಕೋಸ್ಕರ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರು ನಮ್ಮನ್ನ ಕರೆದಿ ಯಾವುದೋ ಏರೋನಾಟಿಕಲ್ ಇದು ಸಂಸ್ಥೆ ಬರ್ತದೆ, ಅಲ್ಲೊಂದು ಇಂಡಸ್ಟ್ರೀಸ್ ಬರ್ತದೆ, ಅದಕ್ಕೆ ನೀವು 5,000 ಎಕರೆ 6,000 ಎಕರೆ ಬೇಕಾಗ್ತದೆ, ನನ್ನ ಹತ್ರ ಚರ್ಚೆ ಮಾಡವ್ರೆ ಅಂತ ಹೇಳಿ ಇದು ಹೇಳಿದ್ರೆ ಇಲ್ವಾ ಅಂತ ಕೇಳಿ ಪ್ರಾಮಾಣಿಕವಾಗಿ ಮಾತಾಡೋಣ. ಜನ ಒಂದಷ್ಟು ಜನ ಒಪ್ತಾ ಇಲ್ವಲ್ಲ ಸರ್ ಜನ, ಅವ್ರನ್ನ ಹೇಗೆ ಒಪ್ಪಿಸ್ತೀರಾ ನೀವು? ಕನ್ವೆನ್ಷನ್ ಅದೆಲ್ಲ ನಾವು ಮಾತಾಡ್ತಾ ಇದೀವಿ, ಅದ್ರ ಹತ್ರ ಮಾತಾಡ್ತೀವಿ, ರೈತಗಳ ಹತ್ರ ಮಾತಾಡಿ ಯಾಕಂದ್ರೆ ನೋಡ್ರಿ, ಇದು ಯಾವತ್ತಿದ್ರು ಡಿನೋಟಿಫೈ ಮಾಡಕ್ಕಾಗಲ್ಲ. ಆಮೇಲೆ ನೋಡ್ರಿ, ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಶುರು ಆಗಿದೆ ಕುಮಾರಸ್ವಾಮಿ ಅವ್ರ ಎಲ್ಲ 4 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ. ಆಮೇಲೆ ಅಶೋಕ್ ಅವರು ಕೂಡ ಮೊನ್ನೆ ಮಾತಾಡೋರು ಅಸೆಂಬ್ಲಿನಲ್ಲಿ. DK ಶಿವಕುಮಾರ್ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಇನ್ನು ಮುಂದೆ ಯಾವ ಬೆಂಗಳೂರನ್ನು ಕೂಡ ನೀವು ಅಭಿವೃದ್ಧಿ ಜಾಸ್ತಿ ಅಗಲ ಏನೋ ಎಕ್ಸ್ಪ್ಯಾಂಡ್ ಮಾಡಕ್ ಹೋಗಬೇಡಿ, ನೀವು ಟೌನ್ಶಿಪ್ ಗಳನ್ನ ಮಾಡಬೇಕು. ಹೆಂಗ್ ಮಾಡುದು? ಟೌನ್ಶಿಪ್ ನ ರೈತರ ಜಾಗ ತಗೊಳ್ಳದೆ ಟೌನ್ಶಿಪ್ ಮಾಡಕ್ಕಾಯ್ತದ? ನೀವು ಎಲ್ಲಿ ಟೌನ್ಶಿಪ್ ಮಾಡೋದು ರೈತರ ಜಾಗನೇ ತಗೋಬೇಕು, ಸರ್ಕಾರದ ಜಾಗ ಯಾವ್ದು ಇಲ್ವಲ್ಲ ಟೌನ್ಶಿಪ್ ಮಾಡಕ್ಕೆ. ಬಟ್ ಇವತ್ತೇನು ಸರ್ ಪೋಸ್ಟರ್ಸ್ ಎಲ್ಲ ಅಂಟಿಸಿದ್ರು ಗೊತ್ತಿಲ್ಲ ಸರ್ ನನಗೆ, ಅದೆಲ್ಲ ಪೋಸ್ಟರ್ಸ್ ಅಂಟಿಸಿರೋ ವಿಚಾರಕ್ಕೂ ಅನ್ಸ್ಕೊತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್. ಪೋಸ್ಟರ್ ಅಂಟಿಸಿದ ವಿಚಾರಕ್ಕೆ ಸಂಬಂಧ ಇಲ್ಲ. DK ಶಿವಕುಮಾರ್ ಅವ್ರ ಹಿಂದಿನ ಕೈಯಲ್ಲಿ ಬಿಟ್ಟಿಲ್ಲ ಅಂತ ಏನಾಗಿದೆ ಕೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. ನೋಡ್ರಿ, ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ಇದು ಅಕ್ವಿಷನ್ ಪ್ರೊಸೀಡಿಂಗ್ ನಡೀತಾ ಇದೆ. ಇದೇ ರೈತರು ಹೋರಾಟ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಬಂದಿದ್ರ, ಅವ್ರ ಮಗ ಬಂದಿದ್ರ, ಅಶೋಕಣ್ಣ ಬಂದಿದ್ರ? ಯಾಕೆ ಇದಕ್ಕಿದ್ದಂಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇದಕ್ಕಿದ್ದಂಗೆ ಸ್ಪೀಡಪ್ ಆಗ್ಬಿಟ್ಟಲ್ಲ? ಯಾಕೆ ಇದ್ರಿಂದ ಹಿನ್ನೆಲೆ ಏನಿದ್ರು? ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, 2 ಸರಿ ಬಂದ್ಬಿಟ್ರು ಪಾಪ ನಿಖಿಲಣ್ಣ ಅವರು, DK ಶಿವಕುಮಾರ್ ಅವ್ರ ಮುಖ್ಯ. ಅವತ್ತುವರೆಗೂ ಕರೆದ್ರೆ ರೈತರು ಕರೆದ್ರೆ ಸುಮ್ಮನೆ ಕಣ್ಣು ಹೊಡ್ತಕ್ಕಂಥ ಮಾತಾಡ್ಬಿಟ್ಟು ಹೋಗ್ತಿದ್ರು. ಕುಮಾರಣ್ಣ ಫುಲ್ ಆಕ್ಟಿವ್ ಆಗ್ಬಿಟ್ರು ಇವಾಗ. ಅವ್ರದ್ದು ನಾನು ತೋರಿಸೋದಲ್ಲ ನಿಮ್ಗೆಲ್ಲ ವಿಡಿಯೋ. ಅವರೇ ಹೇಳಿದ್ರೆ 40% ಕೊಡ್ತೀನಿ ನಾನು ರೈತರಿಗೆ ಡೆವಲಪ್ಡ್ ಏರಿಯಾದಲ್ಲಿ ಅಂತ. ನಾವಿವಾಗ ರೈತರಿಗೆ ನೀವು ಹೇಳಿದ್ರಿ ಕಡಿಮೆ ಆಯ್ತು ರೇಟ್ ಅಂತಲ್ವಾ, ಅವ್ರು ರೇಟ್ ತಗೊಳ್ಳೋದು ಬೇಡ, ಜಮೀನೇ ತಗೊಳ್ಳಿ. 50% ಕೊಡ್ತೀವಿ ನಾವು. ಜಮೀನೇ ತಗೊಂಡ್ರೆ ಒಳ್ಳೆ ಇವತ್ತಿನ ಮಾರುಕಟ್ಟೆಗೆ ಬೆಲೆಗಿನ ಜಾಸ್ತಿ ದುಡ್ಡು ಸಿಗ್ತದೆ ನಿಮ್ಗೆ. ಜಮೀನು ತಗೊಳ್ಳಿ ನೀವು, ನಾವು ದುಡ್ಡು ತಗೊಳ್ಳಿ ಅಂತ ನಿಮ್ಗೆ ಯಾರಿಗೂ ಒತ್ತಡ ಮಾಡ್ತಾ ಇಲ್ಲ ನಾವು ದುಡ್ಡನ್ನ ನಾವು ಗಲಾಟೆ ಮಾಡಿ ನಾವೇ ಹೋರಾಟ ಮಾಡಿ ಜಾಸ್ತಿ ಯಾಕೆ ಮಾಡಿಸ್ತು ಅಂದ್ರೆ, ಸಣ್ಣ ಪುಟ್ಟ ರೈತರಿಗೆ ಅನುಕೂಲ ಆಗಲಿ ಅಂತ 1/2 ಎಕರೆ 10 ಕುಂಟೆ ಇಂಥ ರೈತರುಗಳು ಇದು ತಗೊಳಕ್ಕಾಗಲ್ಲ, ಶೇರಿಂಗ್ ಹೋಗಕ್ಕಾಗಲ್ಲ. ಬಹುಶಃ ನನಗೆ ಗೊತ್ತಿರಂಗೆ ಅಲ್ಲಿ 80% ಜನ ಶೇರಿಂಗ್ ಹೋಗಕ್ಕೆ ರೆಡಿ ಆಗ್ಬಿಟ್ಟವ್ರೆ. ನಮಗೆ ಶೇರಿಂಗ್ ಕೊಡಿ ಅನ್ನೋ ಮಟ್ಟದಲ್ಲಿ ಎಲ್ರಿಗೂ ಕೂಡ ನಮಗೆ ಪತ್ರ ಕೊಡ್ತಾ ಇರೋದು, ಅವರೆಲ್ಲ ಶೇರಿಂಗ್ ಕೊಡಿ ಅಂತೇಳಿ. ನಾನು ಇದನ್ನು ನೇರವಾಗಿ ಹೇಳ್ತೀನಿ, ಇದು ರಾಜಕೀಯವಾಗಿ DK ಶಿವಕುಮಾರ್ ಅವ್ರನ್ನ ಎಣಿಬೇಕು ಅಂತಕ್ಕಂಥ ಉದ್ದೇಶ ವಿಧಿವಿನ ಯಾರು ರೈತರ ಪರವಾಗಿ ಇವ್ರು ಯಾರು ಕೂಡ ಮಾತಾಡ್ತಕ್ಕಂಥ ಇದು ಇವರೇ ಮಾಡಿರ್ತಕ್ಕಂಥ ಕಮಿಟ್ಮೆಂಟ್ಗಳು ಸಕ್ಸಸ್ ಆಗ್ತಾರೆ ರಾಜಕೀಯವಾಗಿ ಅದು ಅವ್ರ ಹೋರಾಟ ಇದ್ದಿದೆ. ನಮ್ಮ ಕೆಲಸ ನಾವು ಮಾಡ್ತೀವಿ.
ಸಾರ್ವಜನಿಕವಾಗಿ ನಾಳೆ ಚುನಾವಣೆ ಬಂದಾಗ ತೀರ್ಮಾನ ಹಾಕುದಲ್ವ, ತೀರ್ಮಾನ ಓಟ್ ಸರ್, ಈಗ ಹಾಕ್ತಾರೆ. ಸಿದ್ದರಾಮಯ್ಯ ಅವ್ರ ಮೇಲೆ ಏನು ವಿಶೇಷ ಪ್ರೀತಿ ಅಂತ ವಿಜಯೇಂದ್ರ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಕೇಳ್ಬೇಕಲ್ವ, ಯಾಕೆ ಅವತ್ತು ಇಲ್ಲದಿರೋ ಹೋರಾಟ ಇವತ್ತು ಯಾಕೆ ಅಂತ ಅಶೋಕಣ್ಣ ಕೇಳ್ಬೇಕು. ನೀವು ಹೇಳ್ದಂಗೆ ಉತ್ತರ ಭಾರತದ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು. ಅದಾದ್ಮೇಲೆ 2 ಸೆಷನ್ ಆಯ್ತಲ್ಲ, ಅವತ್ತು ಅವ್ರಿಗೆ ನಾನು ಎಣಿಬೇಕಿದ್ರಲ್ಲಿ ರೈತರಿಗೆ ಸಹಾಯ ಮಾಡಬೇಕು ಅಂದಿದ್ರೆ ಅದಾದ್ಮೇಲೆ 2 ಸೆಷನ್ ಅಲ್ಲಿ ಮಾತಾಡ್ಬೋದಾಗಿತ್ತಲ್ಲ ಅವರು, ಅಶೋಕಣ್ಣ ಅವರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಸಹಿಸ್ತಾ ಇಲ್ಲ ಹಾಗಾದ್ರೆ ಇವರು. ಮೇಜರ್ ನಮ್ಮ ಕಮ್ಯುನಿಟಿ ಅವರು ಎಲ್ರಿಗೂ ಒಟ್ಟಲ್ಲಿ ಕೊಡಿಸ್ತಾರೆ. ನಮ್ಮ ಕಮ್ಯುನಿಟಿಯವರು ಅವರೆಲ್ಲ ಲೀಡರ್ಗಳು. ಅವ್ರು ಅನ್ಕೊಂಡಿದ್ರು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ, ಡಿ.ಕೆ. ಶಿವಕುಮಾರ್ ಆಗಲ್ಲ, ಈ ಕಾಂಗ್ರೆಸ್ ಇವರು ಕಿತ್ತಾಡ್ ಹಾಳಾಗೋಗ್ತದೆ ಅಂತ. ಯಾವ ರೀತಿ ಸ್ಮೂತ್ ಟ್ರಾನ್ಸ್ಫರ್ ಆಯ್ತಲ್ಲ, ಸಿದ್ದರಾಮಯ್ಯ ಅವರು ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಡಲ್ಲ, ಇದನ್ನ ತಡ್ಕೊಳಕ್ ಆಯ್ತಾ ಇಲ್ಲ. ಅದನ್ನ ಅವ್ರನ್ನೇ ಕೇಳಿ ನೀವು ಯಾಕೆ ಅಂತ. ಈಗ 2 ದಿನಗಳ ಸಭೆ ಮಾಡಿದ್ದೀರಿ, ನಾಳೆ ಹೇಗಿರುತ್ತೆ? ಏನು ತೊಂದರೆ ಇಲ್ಲ, ಎಲ್ಲರೂ ಬಂದಿದ್ದಾರೆ, ಶಾಸಕರುಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸುಮ್ಮನೆ ಜಸ್ಟ್ ಒಂದ್ ಕಡೆ ಸೇರಕ್ಕೋಸ್ಕರ ಅಷ್ಟೇ. ನಾಳೆ ಏನಾದರೂ ಸಣ್ಣ ಪುಟ್ಟ ನಾವು ಮಾಕಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಯಾವ ತರ 2ನೇ ಓಟ್ ಪ್ರಿಫರೆನ್ಷಿಯಲ್ ಓಟ್ ಇದೆಯಲ್ಲ, ಒಂದೇ ಓಟ್ ಆದ್ರೆ ಯಾವ ಮಾಕಿಂಗ್ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ಮಾಕಿಂಗ್ ಕೂಡ ನಡೀತಾ ಇದೆ. ಮಾಕಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿಂದ ಹೋಗ್ತೀವಿ, 8-8:30 ಬಸ್ನಲ್ಲಿ ಹೋಗ್ತೀವಿ. ಟೀಮ್ ಏನಾದ್ರು ಮಾಡಿದಾರೆ? ಟೀಮ್ಗಳನ್ನ ಏನಾದ್ರು ಮಾಡ್ಬೇಕು? ಇಲ್ಲ, ಯಾರ್ಯಾರಿಗೆ ಏನೇನು ಮಾಡಬೇಕು, ಅಲಾಟ್ ಮಾಡಬೇಕು ಅಂತ ಮಾಡ್ತಾರೆ. ಐದನೇ ಅಭ್ಯರ್ಥಿ ಅವರು ಬಂದಿದ್ದಾರೆ, 5ನೇ ಅಭ್ಯರ್ಥಿ ಇದ್ದಾರೆ, ಬಂದಿದ್ರು, ಬಂದು ಹೋದ್ರು. ಜೆಡಿಎಸ್ ನಿಂದ 4 ಜನನ ಆಪರೇಟ್ ಮಾಡಿದಿರ ಅಂತ ಮಾತು. ನಮಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಆಗ್ಲೇ ಹೇಳಿದ್ದೀನಿ. ನಮ್ಗೆ ಇರ್ತಕ್ಕಂಥ ಓಟ್ನ ಹಾಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಮ್ಗೆ 2ನೇ ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ನಮಗೆ 3 ಓಟ್ ಬರ್ತದೆ. 2ನೇ ಪ್ರಿಫರೆನ್ಷಿಯಲ್ ಓಟಲ್ಲಿ ನಮ್ಗೆ ಕಡಿಮೆ ಇರೋದು 2 ಓಟು ಶಾರ್ಟೇಜ್ ಇರೋದು. ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ 3 ಓಟು ಕೂಡ ನಮ್ಗೆ ಆಗ್ತದೆ, ನಾವು ಗೆಲ್ತೀವಿ. ಕಾನ್ಫಿಡೆನ್ಸ್ ಇದೆ ಸರ್, ಎಲ್ಲರೂ ಅಸಂಧ ಆಗದೆ ಇರೋರು ಮತ ಹಾಕ್ತಾರೆ ಅಂತ. ಅದಕ್ಕೆ ಮಾಕಿಂಗ್ ಮಾಡಿಸ್ತಾ ಇರೋದು ಆ ದೃಷ್ಟಿಯಿಂದ. ಅದರಲ್ಲೂ ಕೂಡ ಒಂದು ತಪ್ಪು ಮಾಡಿದ್ರು ಅನ್ನೋದು ಇಲ್ಲ ಇದೇನು ನ್ಯೂಮರಿಕಲ್ ನಂಬರ್ಸ್ಗಳಲ್ಲಿ ಒಂಚೂರು ಯಾವ ತರ ಮಾಡಬೇಕು ಅಂತಕ್ಕಂಥದ್ದು. 1, 2 ಈಗ 1 ಅಂದ್ರೆ ನೇರವಾಗಿ 1 ಹೇಳ್ಬಿಟ್ಟು ಹೊರಟೋಯ್ತಾರೆ. 2 ಬರಿಬೇಕಾದ್ರೆ ಕೆಲವರು 2ನ ವಿಶೇಷವಾಗಿ ಬರೀತಾರಲ್ಲ, ಹಂಗೆ ಅದು. ಬಟ್ ಅಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದು ಇರ್ತದಲ್ಲ, ಆ ರೀತಿ ಬರೀರಿ ಅಂತ ಹೇಳ್ತಾರೆ. ಎಲ್ಲ ಮತದಾನ ಮಾರ್ಗಸೂಚಿ ಪಾಲಿಸಿ ಅಂತ ಹೇಳ್ತಿದ್ರಿ. ಹೌದು, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.